ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಆರಾಮಿದ್ರಾ? ನನ್ನ ಹೆಸರು ರಾಜ್ ಅಂತ. ಮೊದಲು ಬಾರಿಗೆ ನಾನು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಿದ್ದೆ, ಅದು ಕನ್ನಡದಲ್ಲಿ ಇನ್ನೂ ಸ್ವಲ್ಪ ನಾಚಿಕೆ ಆಗ್ತಿತ್ತು ಸೀರಿಯಸ್ಲಿ ಹೇಳೋದಾದರೆ. ನನ್ನ ಹೆಸರು ರಾಜ್. ನಾನು ದಕ್ಷಿಣ ಕನ್ನಡದವನಲ್ಲ ನಾರ್ಮಲಿ, ಬಟ್ ಲ್ಯಾಂಗ್ವೇಜ್ ದಕ್ಷಿಣ ಕನ್ನಡದೇ ಇರುತ್ತೆ. ಯಾಕಂದರೆ ಒಂದು 2007-8 ಅಂದ್ಕೊಳ್ತೇನೆ, 7 ಇರಬೇಕು. ನನ್ನ ವಯಸ್ಸು 14-15 ಇರ್ಬೋದು ಆಲ್ಮೋಸ್ಟ್. ಆವಾಗ ನಮ್ಮೂರು ಅಜ್ಲಾಪುರ ಅಂತ ಚಿಕ್ಕ ಹಳ್ಳಿ, ಅದು ಸೈದಾಪುರ ಹತ್ರ ಇರುತ್ತೆ. ಸೈದಾಪುರ ಎಲ್ಲಿ ಅಂತ ಕೇಳಬೇಡಿ, ಮತ್ತೆ ಸೈದಾಪುರ ಯಾದಗಿರಿ ಡಿಸ್ಟಿಕಲ್ಲಿ ಬರುತ್ತೆ. ಅಲ್ಲಿಂದ ಮುಂಬೈಗೆ ಬಂದಿದೆ. ಮುಂಬೈಯಲ್ಲಿ ಎಲ್ಲರ ಥರ ನಾರ್ಮಲಿ ನಾನು ಎಣಿಸ್ಕೊಂಡು ಬಂದಿದ್ದೆ. ಮುಂಬೈ ತುಂಬ ಒಳ್ಳೆ ಇದೆ, ಅಂದರೆ ಒಳ್ಳೆ ಇದೆ, ನಾನು ಇಲ್ಲಂತ ಹೇಳ್ತಾ ಇಲ್ಲ, ಈಗಲೂ ಒಳ್ಳೆ ಇದೆ. ಅಂದರೆ ಇಷ್ಟು ಎಲ್ಲ ಕೆಲಸ ಕಷ್ಟ ಎಲ್ಲ ಇರುತ್ತಂತ ನನಗೆ ಗೊತ್ತಿಲ್ಲ. ಅಂದರೆ ಒಟ್ಟು ಮುಂಬೈಯಲ್ಲಿ ಕೆಲಸ ಇರುತ್ತೆ, ಮಾಡೋದು, ಅಮೌಂಟ್ ಕೊಡ್ತಾರೆ, ಅಷ್ಟರಲ್ಲಿ ಖುಷಿ ಇರಬೇಕಂತ ಓಕೆ ಅಂದು ಬಂದಿದೆ. ನಂತರ ಗೊತ್ತಾಗಿದ್ದು, ಅಯ್ಯೋ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಬೇಕು ಎಲ್ಲಿ ಹೋದ್ರೂ. ಅದು ಫೀಲಿಂಗ್ ಒಂದೇ ಸಾರಿ ಡಿಸ್ಟರ್ಬ್ ಆಗಿ ಹೋಯಿತು. ಟೀನೇಜ್ ಅಲ್ವಾ, ಮನೆಯಿಂದ ಅಷ್ಟು ದೂರ ಯಾವಾಗಲೂ ಇಲ್ಲ, ಅದೂ ಲ್ಯಾಂಗ್ವೇಜ್ನೂ ಬರೋದಿಲ್ಲ, ಹಿಂದಿ ಮರಾಠಿ ಚೂರು ಅರ್ಥ ಆಗ್ತಿರಲಿಲ್ಲ. ಓಕೆ, ಹೀಗೆ ಮನೆಗೆ ಏನಾದರೂ ಮಾತಾಡುವಂದರೆ ಆವಾಗ ಮೊಬೈಲು ಇರಲಿಲ್ಲ, ಎಸ್ ಟಿ ಡಿಗೆ ಹೋಗಿ ಕಾಲ್ ಮಾಡಬೇಕಿತ್ತು ಆವಾಗ. ಸೊ ಫಸ್ಟಿಗೆ ತುಂಬ ಕಷ್ಟ ಆಯಿತು, ಒಬ್ಬನೇ ಹೋಗಿ ಎಲ್ಲಿಯಾದರೂ ಆಳೋದು. ಅಂದರೆ ಅದು ಕಾಮನ್ ಬಿಡಿ, ಎಲ್ರಿಗೆ ಆಗುತ್ತೆ. ಚಿಕ್ಕ ವಯಸ್ಸಲ್ವಾ, ಯಾವ ಮನಸ್ಸಲ್ಲಿ ಅಂತ ನಾಚಿಕೆ ಬೀಚಿಗೆ ಇಲ್ಲದೆ ಸೀದಾ ಹತ್ತು ಬಿಡೋದು, ಮತ್ತು ಸರಿಯಾಗುತ್ತೆ. ಒಂದು 2 ಮಂತ್ಸ್ ನಂತರ ಏನು ಅಡ್ಜಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 2 ಮಂತ್ಸಲ್ಲಿ ಹಿಂದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಕನ್ನಡದವರು ಇದ್ದರು ಅಲ್ಲಿ ತುಂಬ ಜನ, ಸೆಟ್ರು, ಪೂಜಾರರು, ಅವರೆಲ್ಲ ದಕ್ಷಿಣ ಕನ್ನಡದವರು, ಮಂಗಳೂರು, ಉಡುಪಿ, ಕಲ್ಲಡ್ಕ ಆ ಕಡೆ ಸೈಡ್ ಅವರು. ಸೊ ಅವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರಪ್ಪ ಫಸ್ಟಿಗೆ. ಸೊ ತುಂಬ ಒಳ್ಳೆ ಆಯಿತು. ನಾನು ಶಾಲೆ ಮೊದಲಿಗೆ ತುಂಬ ಡಿಸ್ಟರ್ಬೆನ್ಸ್ ಅಂದ್ಕೊಳ್ತಿತ್ತು ಶಾಲೆ ಅಂದ್ರೇ. ಅಯ್ಯೋ ಏನಪ್ಪ ಇದು ಶಾಲೆಗೆ ಹೋಗೋದು ಅಂತ. ಚಿಕ್ಕ ವಯಸ್ಸಿಂದ ಹೋಮ್ವರ್ಕ್ ಅದೆಲ್ಲ ಮಾಡಲಿಲ್ಲ ಬಿಡಿ. ಸೊ ಇಂಟ್ರೆಸ್ಟ್ ಇರಲಿಲ್ಲ ಜಾಸ್ತಿ. ನಾನು ಓದೋದ್ರಲ್ಲಿ ಒಳ್ಳೆ ಇದ್ದೆ, ಬಟ್ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಮುಂಬೈಗೆ ಹೋಗಿ ಅದು ಎಕ್ಸ್ಪೀರಿಯೆನ್ಸ್ ಆಯ್ತಲ್ವ, ಈ ಕಷ್ಟ ಅದೆಲ್ಲ. ಸೊ ಸಡನ್ನಾಗಿ ಶಾಲೆ ಗುರ್ತಾಯಿತು. ಬಟ್ ಗುರ್ತಾಯ್ತಂದರೆ ನೆನಪು ಬರ್ತಿತ್ತಪ್ಪ, ಶಾಲೆ ಒಳ್ಳೆ ಇತ್ತಲ್ವ. ನಾನು ಸುಮ್ಮನೆ ಲೈಫನ್ನು ಹಾಳು ಮಾಡಿಕೊಂಡೆ. ಆ್ಯಕ್ಚುಲಿ ಮನೆಯನ್ನದು ಅಷ್ಟೇನು ಗಂಭೀರ ಪರಿಸ್ಥಿತಿ ಇರಲಿಲ್ಲ, ಒಳ್ಳೆ ರಿಚ್ಚೇ ಇತ್ತು, ಅಷ್ಟೇನು ಬಡವರಾಗಿರಲಿಲ್ಲ. ನನಗೆ ಮುಂಬೈ ಹೋಗ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಅದು ಹೇಳ್ತಾರಲ್ವ ಕೊಬ್ಬು ಅಂತ. ಸೊ ಆವಾಗ ಬರುತ್ತೆ ಎಲ್ಲರಿಗೆ. ಸೊ ನನಗೂ ಬಂತು, ನಾನು ಹೋಗಿದ್ದೆ ಕೆಲಸಕ್ಕೆ. ಬಟ್ ಅಲ್ಲಿ ಹೋದ ನಂತರ ಒಂದು ಅಪರ್ಚುನಿಟಿ ಒಳ್ಳೆ ಸಿಕ್ಕಿತ್ತು. ಒಂದಲ್ಲ ಆ್ಯಕ್ಚುಲಿ ಸುಮಾರು ಒಂದೇ ಸಾರಿ ಒಂದು 4-5 ಅಪರ್ಚುನಿಟಿ ಸಿಕ್ಕಿತ್ತು. ಒಂದು ಕೆಲಸ ಅದು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಹೋಯಿತು, ಅಂದರೆ ಇಂಡಿಪೆಂಡೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡಿತ್ತು. ಇನ್ನು ಅಂದರೆ 2 ಲ್ಯಾಂಗ್ವೇಜ್ ಸಿಕ್ಕಿತ್ತು, ಹಿಂದಿ ಮರಾಠಿ. ಯಾಕೆಂದರೆ ಎಲ್ಲ ಪಾರ್ಟ್ ಆಫ್ ಮಹಾರಾಷ್ಟ್ರ ಆಗಲಿ ಮುಂಬೈ ಆಗಲಿ ಹಿಂದಿ ಮರಾಠಿ ಕಾಮನ್. ಸೊ 2 ಲ್ಯಾಂಗ್ವೇಜ್ ಸಿಕ್ಕಿತ್ತು. ಅದು ಅಲ್ಲದೆ ಇನ್ನೊಂದು ಏನಂದರೆ, ಡೈರೆಕ್ಟ್ಲಿ ನಾವು ಹೇಳ್ತೇವಲ್ವ, ಶಾಲೆ ಈವ್ನಿಂಗ್ ಕಾಲೇಜುಗಳು ಸಿಕ್ಕಿತ್ತು. ಈವ್ನಿಂಗ್ ಕಾಲೇಜು, ಈವ್ನಿಂಗ್ ಸ್ಕೂಲ್ ಎಲ್ಲ ಸಿಕ್ಕಿತ್ತು. ಈವ್ನಿಂಗ್ ಸ್ಕೂಲಿಗೆ ಜಾಯ್ನ್ ಆದೆ. ಅದ್ರ ಹೆಸರು ಬಾಂಬೆ ಫೋರ್ಟ್ ಅಂತ, CSTಯಲ್ಲಿದೆ. ನಾನು ಕೆಲಸ ಮಾಟುಂಗದಲ್ಲಿ ಮಾಡ್ತಿದ್ದೆ. ಸೊ 6 ಗಂಟೆಗೆ ರಜೆ ಆಗೋದು. ನಾನು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಿದ್ದೆ ಸೀರಿಯಸ್ಲಿ. ಸೊ 6 ಗಂಟೆಗೆ ರಜೆ ಆದರೆ 7 ಗಂಟೆ ಒಳಗಡೆ ನಾನು ಅಲ್ಲಿ ಹೋಗ್ತಿದ್ದೆ. 6:45ಗೆ ಸ್ಟಾರ್ಟ್ ಆಗ್ತಿತ್ತು. ತುಂಬ ಸಾರಿ ಲೇಟ್ ಆಗ್ತಿತ್ತು ಬಿಡಿ ಅದು, ಬಟ್ ಏನು ಹೇಳ್ತಿರಲಿಲ್ಲ. ಶಾಲೆ ಅಂದ್ರೇ ನಾವು ಮೈಂಡಲ್ಲಿ ಏನು ಅಂದ್ಕೊಳ್ತೇವೆ, ಪಾಠ ಇರುತ್ತೋ, ಹೋಮ್ವರ್ಕ್ ಇರುತ್ತೋ, ಮಾಡೋದಿದ್ದರೆ ಪನಿಷ್ಮೆಂಟ್ ಕೊಡ್ತಾರೆ, ಅಂದರೆ ಅಲ್ಲಿ ಆ ಥರ ಕೂತ್ಕೋ, ಇಲ್ದಿದ್ರೆ ಈ ಥರ ನಿಂತ್ಕೋ, ಅದು ಏನೇನೋ ಭಂಗಿಗಳು ಕೊಟ್ಟು, ಮತ್ತು ಇನ್ನೊಂದು ಎಂತ ಹೊಡಿತಾರೆ,
ಕಟ್ಟಿಗೆಯಿಂದಾಗಲಿ ಸ್ಟಿಕ್ಸ್ ವಾಟ್ ಎವರ್. ಸೊ ಆ ಥರ ಎಲ್ಲ ಫೀಲ್ ಎಲ್ಲರಿಗೂ ಇದೆ. ನನಗೂ ಅದೇ ಥರ ಫೀಲ್. ಇಲ್ಲಿ ಶಾಲೆ ಅಂದ್ರೂ ಇಲ್ಲಿನೂ ಅದೇ ಥರ ಇರುತ್ತಂತ. ಬಟ್ ಮುಂಬೈಯಲ್ಲಿ ಟೋಟಲಿ ಡಿಫ್ರೆಂಟ್. ಆ್ಯಕ್ಚುಲಿ ಎಷ್ಟು ಪ್ರೀತಿ ಮಾಡ್ತಾರೆ ಸ್ಟೂಡೆಂಟ್ಸನ್ನು. ನಾನು ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಈ ಥರನೂ ಶಾಲೆ ಇರ್ತಾವ. ನಾನು ಚಿಕ್ಕವಾಗಿಂದ ಅದು ಡ್ರೀಮ್ ಅಂದ್ಕೊಂಡಿದ್ದೆ ಈ ಥರ ಇರುತ್ತಾ ಅಂದು. ಅಲ್ಲಿ ಡೈರೆಕ್ಟಾಗಿ ರಿಯಾಲಿಟಿಯಲ್ಲಿ ನೋಡುವಾಗ ವಾವ್, ಇಷ್ಟು ಒಳ್ಳೆ ಇರುವಾಗ ನಾವು ಯಾಕೆ ಬಿಡ್ತೇವೆ ಅಂತ ಬಿಂದಾಸ್. ಹಾಗೆ 10th ಆಯಿತು, ನಂತರ 12th ಆಯಿತು, ಗ್ರ್ಯಾಜುಯೇಷನು ಆಯಿತು. ಕೆಲಸ ಹುಡುಕಿದೆ, ಸಿಕ್ಕಿತು ಒಂದೆರಡು ಸಾರಿ. ನಾನು ಹೋಗಲಿಲ್ಲ, ಯಾಕೆಂದರೆ ನಾನು ಕ್ಯಾಲ್ಕುಲೇಷನ್ ಸ್ವಲ್ಪ ಮೈಂಡ್ಸೆಟ್ ನಾರ್ಮಲಿ ಸ್ವಲ್ಪ ಮೆಚ್ಯೂರ್ ಆಗಿತ್ತು. ಎಣಿಸ್ತಾ ಇದ್ದೇವೆ ಅಂದರೆ ಹೀಗೆ ಒಂದು ಜಾಬಿಗೆ ಹೋದರೆ ಏನು ಸಿಗುತ್ತು, 35 ಕೊಡ್ತಾರೆ, 30 ಕೊಡ್ತಾರೆ. ಅದರಲ್ಲಿ ರೂಮ್ ಬಾಡಿಗೆ ಕೊಡಬೇಕು, ಅದು ರೂಮನ್ನು ಬದಿಯಲ್ಲಿ ಸಿಗೋದಿಲ್ಲ. ಮತ್ತು ಆ ರೂಮ್ ಬಾಡಿಗೆ ಕೊಟ್ಟು, ನೀರಿನ ಬಿಲ್ ಕೊಟ್ಟು, ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟು, ಮತ್ತು ತಿಂಡಿಗೆ ಅಂತ ಓಡಿ ಎಲ್ಲಿಗೋ ಹೋಗಿ ಎಲ್ಲೋ ತಿಂದ್ಕೊಂಡು ಮತ್ತೆ ಕೆಲಸಕ್ಕೆ ಹೋಗಿ, ಮತ್ತೆ ಕೆಲಸದಿಂದ ಬರುವಾಗ ಒಂದು 2-4 ಅವರ್ಸ್ ವೇಸ್ಟ್ ಮಾಡಿ ಟ್ರಾವೆಲಿಂಗೋಸ್ಕರ. ಅದೆಲ್ಲ ಯಾಕೆಪ್ಪ, ಸ್ವಲ್ಪ ಕಡಿಮೆ ಸಿಕ್ಕರೂ ಪರವಾಗಿಲ್ಲ ಅಂತ ನಾನು ಮೈಂಡ್ ಸೆಟ್ಟಲ್ಲಿ ಇದೇ ಫೀಲ್ಡನ್ನು ಕಂಟಿನ್ಯೂ ಮಾಡಿದ್ದೆ. ಯಾವುದು ಹೋಟೆಲ್ ಲೈನ್ಸು, ಕ್ಯಾಂಟೀನ್ ಲೈನ್ಸು. ತುಂಬ ದಿನ ಆಯ್ತು ಆ್ಯಕ್ಚುಲಿ. ಮೈಂಡ್ ಸೆಟ್ಟು ಯಾಕೋ ಒಂಥರ ಫೀಲು. ಕೆಲವರೆಲ್ಲ ಕೇಳ್ತಿದ್ರು, ನೀನು ನಂದು ಆಲ್ಮೋಸ್ಟ್ 10 ಇಯರ್ಸ್ ಕ್ಲಾಸ್ ಆಗಿದೆ. 10 ಇಯರ್ಸ್ ಎಲ್ಲ 14 ಇಯರ್ಸ್ ಕ್ಲೋಸ್ ಹೋಗಿದೆ. ಸೊ ಆವಾಗಲೇ ಕೇಳ್ತಾಯಿದ್ರು, ಒಂದು 2019ವರೆಗೆ, ಆ ಕೊರೋನಾ ಬರೋಕ್ಕಿಂತ ಮೊದಲೇ, ನೀನು 10 ಇಯರ್ಸ್ ಆಯ್ತಲ್ಲ ಮುಂಬೈಯಲ್ಲಿ, 10 ಇಯರ್ಸ್ ಆಗ್ತಾ ಬಂತಲ್ಲ, ಸೇವಿಂಗ್ ಎಷ್ಟು ಅಂತ. ನಾವು ಅವ್ರು ಕೇಳುವಾಗ, ಸೇವಿಂಗ್ ಎಲ್ಲಿ ಮಾರ, ನಮಗೆ ನಾರ್ಮಲಿ ಸಂಬಳ ಬರುತ್ತೆ, ಊರಿಗೆ ಹಾಕ್ತೇವೆ, ಖಾಲಿ ಆಗುತ್ತೆ. ರೀಸನ್ಸ್ ತುಂಬ ಇರುತ್ತೆ, ಮನೆಯದು ಪ್ರಾಬ್ಲಮ್ಸ್ ಹೇಳಲಿಕ್ಕಾಗೋದಿಲ್ಲ ಬಿಡಿ. ಬಟ್ ಅವ್ರು ಕೇಳ್ತಿದ್ರು, ಎಷ್ಟಾದ್ರೂ ನೀನು ಕಳಿಸಿದಪ್ಪ, ಸ್ವಲ್ಪ ಆದ್ರೂ ಇಟ್ಕೊಂಡಿದ್ಯಲ್ಲ ಅಂತ. 0. ಯಾಕೆಂದರೆ ಇಟ್ಕೊಳ್ಳಿಕ್ಕೆ ಮೈಂಡ್ ಬರ್ತಿರಲಿಲ್ಲ. ರೀಸನ್ ಏನಂದರೆ ನಮಗೆಲ್ಲ ಫೆಸಿಲಿಟೀಸ್ ಪ್ರೊವೈಡೆಡ್ ಇರುತ್ತಿತ್ತು. ಒಂದು ಇರಲಿಕ್ಕಿದೆ, ಊಟಕ್ಕಿದೆ, ತಿರುಗಲಿಕ್ಕಿದೆ, ಮತ್ತು ಅಡ್ವಾನ್ಸ್ ಕೇಳಿದ್ರೆ ಅಡ್ವಾನ್ಸ್ ಕೊಡ್ತಾರೆ ಎಲ್ಲರೂ. ಸೊ ಅದು ನಮ್ಮನ್ನ ಒಂಥರ ಫುಲ್ ಫ್ರೀ ಆಗಿ ಬಿಟ್ಟಿತ್ತು. ಅಮೌಂಟದ ಬಗ್ಗೆ ಸ್ವಲ್ಪ ಅಡ್ಜಸ್ಟ್ ಆಗ್ತಿತ್ತು. ಫ್ರೆಂಡ್ಸು ಕೊಡ್ತಿದ್ರು, ಅರ್ಜೆಂಟ್ ಇದ್ದರೆ ಮತ್ತು ಅವರಿಗೆ ವಾಪಸ್ ಕೊಡ್ತಿತ್ತು. ಸೊ ಈ ಥರ ಮೈಂಡ್ಸೆಟ್ಟಿಂದ ನಮಗೆ ಸೇವಿಂಗ್ ಮಾಡೋ ಮೈಂಡ್ಸೆಟ್ ಬರಲೇ ಇಲ್ಲ. ಅದರ ನಂತರ ಮತ್ತೆ ಕೊರೋನಾ ಬಂತು. ಕೊರೋನಾ ಬರುವಾಗ ನಮಗೆ ಆವಾಗ ಸ್ವಲ್ಪ ಮೈಂಡಿಗೆ ತಟ್ಟಿದ್ದು, ನಾವು ತುಂಬ ತಪ್ಪು ಮಾಡ್ತಿದ್ದೇವೆ ಅಂತ. ಕೆಲಸ ಮಾಡ್ತೇವೆ ಓಕೆ, ಬಟ್ ಓದ್ತಿದ್ದೇವೆ ಓಕೆ. ನಾನು ಓದೋದು ಬೇಡ, ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ. ಅದು ನಮಗೆ ಬಿಸ್ನೆಸ್ ಯಾಕೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಕರೋಡೋ ಅಂದರೆ ಕೋಟ್ಯಾನುಗಟ್ಟಲೆ ಇನ್ವೆಸ್ಟ್ ಮಾಡಬೇಕಂತ ರೂಲ್ ಏನಿಲ್ಲ. ನಾರ್ಮಲಿ 500ರಿಂದನೂ ಸ್ಟಾರ್ಟ್ ಮಾಡ್ತಾರೆ. ರೋಡಲ್ಲಿ ನಿಂತ್ಕೊಂಡು, ರೋಡಲ್ಲಿ ಇಟ್ಕೊಂಡು, ಬಟ್ಟೆ ಆಗಲಿ, ತಿನ್ನೋದು ದಿನಸುಗಳಾಗಲಿ ತುಂಬ ನಾನು ನೋಡಿದ್ದೆ. ಬಟ್ ನಾನು ಮೈಂಡ್ಸೆಟ್ ಅದೇ, ಅವ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗಲೇ ಇಲ್ಲ. ನಾರ್ಮಲಿ ಎಣಿಸ್ತಿದ್ದೆ, ಅಯ್ಯೋ ಏನಪ್ಪ ಇವ್ರದ್ದು ಲೈಫ್ ಎಷ್ಟು ಸಿಗುತ್ತೋ, ಏನು ಮಾಡ್ತಾರೆ ಅಂತ. ಬಟ್ ನನಗೆ ಅನಿಸ್ತಿರ್ಲಿಲ್ಲ ಅವರಷ್ಟು ಫ್ರೀಡಮ್ ಯಾರಿಗೇ ಇಲ್ಲ ಅಂತ. ಬಿಸ್ನೆಸ್ ಮಾಡೋದ್ರಿಂದ ಡಿಪೆಂಡೆನ್ಸಿ ಚೂರು ಇರೋದಿಲ್ಲ ನಮಗೆ. ಆ್ಯಕ್ಚುಲಿ ನಾನು ಜಾಬ್ ಮಾಡ್ತೇವೆ ಅಂತ ಅದನ್ನು ಡಿಪೆಂಡೆನ್ಸಿ, ಒಬ್ಬರು ಕೆಳಗೆ ಕೆಲಸ ಮಾಡೋದಲ್ವಾ. ಅದು ಎಷ್ಟು ಕೋಟಿ ಕೊಟ್ಟರು ಅವರಿಗೋಸ್ಕರನೇ ಕೆಲಸ ಮಾಡೋದು. ನೀವು ಅವರಿಗೆ ಒಂದು ಎಮರ್ಜೆನ್ಸಿಗೆ, ನನ್ನ ಸಿಚುವೇಶನ್ ಫೇಸ್ ಮಾಡಿದ್ದೆ, ಅದನ್ನೇ ಹೇಳ್ತಿದ್ದೆ. ಎಮರ್ಜೆನ್ಸಿಗೆ ನಾನು ಊರಿಗೆ ಹೋಗ್ತೇನೆ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಹೋಗಬೇಕು ಒಂದು 15 ಡೇಸ್ ಅಂತ ಹೇಳಿ ಹೇಗೆ ರಿಯಾಕ್ಟ್ ಆಗ್ತಿದ್ರು ಗೊತ್ತಾ? ಏನು ಕ್ಯಾಂಟೀನಲ್ಲಿ ನೀನೊಬ್ಬನಿಂದನೇ ನಡೀತಿದ್ಯಾ ಅಂದರೆ, ಹೋಟೆಲ್ ಆಗಲಿ ಕ್ಯಾಂಟೀನ್ ಆಗಲಿ, ನಿನ್ನೊಬ್ಬನಿಂದ ಹೋಗು, ನೀನು ಮತ್ತೆ ಬರಬೇಡ, ಮತ್ತೆ ಏನು ಅಮೌಂಟ್ ಇಲ್ಲ ಏನಿಲ್ಲ ಹೋಗು, ಈ ಥರ ಎಲ್ಲ ಡೈಲಾಗ್ಸ್ ಎಲ್ಲ ಬರ್ತಿದ್ವು. ಸೀರಿಯಸ್ಲಿ ನಾನು ಯಾರಂತ ಹೇಳ್ತಾ ಇರಲಿಲ್ಲ. ಈ ಥರ ಎಲ್ಲ ಫೇಸ್ ಮಾಡಿದಾಗ ಒಂದೊಂದು ಸಾರಿ ತುಂಬ ಎಮರ್ಜೆನ್ಸಿ ಇರುವಾಗ ನಾವು ಸಂಬಳನೂ ಬಿಟ್ಟು ಕೆಲಸನೂ ಬಿಟ್ಟು ಊರಿಗೆ ಹೋಗ್ತಿದ್ದು. ರೀಸನ್ ಎಮರ್ಜೆನ್ಸಿ, ಅದು ಯಾವುದಂತ ಹೇಳಲಿಕ್ಕಿಲ್ಲ. ಕೆಲವರು ಸತ್ತಿರ್ತಾರೆ, ಆ ಸತ್ತಿದ್ದನ್ನು ಅವರು ಅಂದರೆ ದಕ್ಷಿಣ ಕನ್ನಡದವರೇ ಅಂತ ನಾನು ಹೇಳ್ತಾ ಇಲ್ಲ, ನಾರ್ಮಲಿ ಎಲ್ಲರೂ. ಬಟ್ ದಕ್ಷಿಣ ಕನ್ನಡದವರು ಜಾಸ್ತಿ, ಕೆಲವರು ಸೆಟ್ರು, ಕೆಲವರು
ಅವರು ಏನಂತಿದ್ರು ಗೊತ್ತಾ, ನೀವು ಯಾವ ಊರಿಗೆ ಹೋಗೋದಿದ್ರು ಏನು ಮಾರೆ ಅವರನ್ನು ಸಾಯಿಸ್ತೀರಿ ಇವ್ರನ್ನ ಸಾಯಿಸ್ತೀರಿ ಅಂದು. ರಿಯಲ್ಲಿ ಸತ್ರು ಅವರಿಗೆ ಅವರ ಬಿಸ್ನೆಸ್ಸೇ ಮುಖ್ಯ. ಅವರಿಗೆ ಬೇರೆಯವರು ಏನಾದ್ರೂ ಅವರಿಗೆ ಸಂಬಂಧವೇ ಇಲ್ಲ. ಕನ್ನಡದವರಂತ ನಾನು ಹೇಳ್ತಾ ಇಲ್ಲ, ಬೇರೆಯವರು ಅಷ್ಟೇ. ಅವರಿಗೆ ಅವರ ಲೈಫ್ ಬಿಟ್ಟು ಬೇರೆಯವ್ರದ್ದು ಕೇರೇ ಇರುವುದಿಲ್ಲ. ಯಾಕೆಂದರೆ ಅವಸರನೂ ಇಲ್ಲ ಅವರಿಗೆ. ಯಾಕೆ ನಾವಿಲ್ಲ ಅಂದರೂ ಬೇರೆಯವರು ಇದ್ದಾರೆ, ಮಷಿನ್ಗಳಲ್ವ ನಾವು. ಫೀಲ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನಿಮಗೆ, ನಾವು ಒಂಥರ ಮಷಿನ್ಸ್ ಅಲ್ವಾ ಅವರಿಗೆ. ಆಯಿತು, ಅವರ ಪ್ರಕಾರ ನಾವು ನಡ್ಕೊಳ್ಳೋದು, ಅವರ ಪ್ರಕಾರ ಬಟ್ಟೆ ಹಾಕ್ಕೊಳ್ಬೇಕು, ಅವರ ಪ್ರಕಾರ ಇರಬೇಕು, ಅವ್ರ ಪ್ರಕಾರ ತಿನ್ನಬೇಕು, ಎಲ್ಲ ತಿನ್ನೋದು. ನಾನು ಹೇಳ್ತಿರೋದು ಸೀರಿಯಸ್ಲಿ, ತಿನ್ನೋದು ಅವರ ಪ್ರಕಾರನೇ ತಿನ್ನಬೇಕು, ಅವರ ಪ್ರಕಾರನೇ ಇರಬೇಕು, ಅವರು ಹೇಳಿದ್ದೇ ಮಾಡಬೇಕು. ಸೊ ಈ ಥರ ಕಂಡೀಷನ್ಸ್ ಎಲ್ಲ ಮಾಡಿಕೊಂಡು ಫ್ರಸ್ಟ್ರೇಷನ್ ಆಗಿ ಹೋಗಿ ಆಗಿ ಆಗಿ ಮೈಂಡ್ ನಮ್ಮದು ಏನು ಆಲೋಚನೆ ಮಾಡುವ ಶಕ್ತಿ ಇರುತ್ತಲ್ವ. ಈಗ ನಾರ್ಮಲಿ ನಾವು ಹೇಳ್ತೇವಲ್ವ, ಮೈಂಡ್ ಈಸ್ ಕನೆಕ್ಟೆಡ್ ವಿತ್ ದ ಯೂನಿವರ್ಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಅದೆಲ್ಲ ಡೈಲಾಗ್ಸ್ ಅಸಲು ಬರೋದು ಇರ್ತಿರ್ಲಿಲ್ಲ ಮೈಂಡಲ್ಲಿ. ಯಾಕೆಂದರೆ ಅದು ಅಷ್ಟು ಡಿಮೋಟಿವೇಟ್ ಆಗಿರ್ತಿತ್ತು ಆಲ್ಮೋಸ್ಟ್. ಅಂದರೆ ಅದನ್ನು ಎಣಿಸ್ಲಿಕ್ಕೆ ಹೋಗ್ತಾನೆ ಇರಲಿಲ್ಲ, ಒಂದು ಏರಿಯಾಸ್, ಒಂದು ಥಾಟ್ಸನ್ನು ಬಿಟ್ಟು. ಸೊ ನಂತರ ಸ್ವಲ್ಪ ಔಟ್ಗೆ ಹೋದೆ ನಾನು, ಅಂದರೆ ಬೇರೆ ಫೀಲ್ಡಿಗೆ ಹೋದೆ, ಬೇರೆ ಕೆಲಸಗಳೆಲ್ಲ ನೋಡಿಕೊಂಡೆ. ಸೊ ಆವಾಗ ಅನಿಸಿದ್ದು, ಎಸ್ ನಾವು ವಿ ಕ್ಯಾನ್ ಡೂ ಎನಿಥಿಂಗ್, ಅಂದರೆ ನಾವು ಮಾಡ್ಬೋದು, ಅದು ಎಷ್ಟೇ ಇರಲಿ ಕ್ಯಾಶ್. ಸೊ ನಾನೀಗ ದುಬೈಯಲ್ಲಿದ್ದೇನೆ. ಇದು ಹೇಳೋದೇನಿಲ್ಲ, ನಾನು ಈಗಲೂ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಬಿಡಿ, ಸ್ವಲ್ಪ ದಿನಕ್ಕೋಸ್ಕರ. ಸೊ ಬಿಸ್ನೆಸ್ ಈಸ್ ದ ಬೆಸ್ಟ್ ಐಡಿಯಾ. ಅದು ನೀವು ಪಕ್ಕದಲ್ಲಿ ಏನೇ ನೋಡ್ತಿರಲ್ವ, ಈಗ ಫಾರ್ ಎಕ್ಸಾಂಪಲ್ ಅಮೆಜಾನ್ಸ್, ಫ್ಲಿಪ್ಕಾರ್ಟ್ ಅಂದರೆ ನೀವು ನೋಡ್ತಾನೆ ಇರ್ತೀರಿ ನಾರ್ಮಲಾಗಿ. ಅಮೆಜಾನು ಅದೆಲ್ಲ ಕೆಲವು ಐಟಮ್ಸ್ ಎಲ್ಲ ನಿಮ್ಮ ಎದುರುಗಡೆ ಬರುತ್ತೆ ಅಮೆಜಾನಲ್ಲಿ. ಇದು ನೀವು ಅಂದ್ಕೊಳ್ತೀರಲ್ವ, ಇದು ಐಟಮ್ ಮಾರ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ 30 ರೂಪಾಯಿ 40 ರೂಪಾಯಿಗೆ ಸಿಗುತ್ತೋ, ಅಮೆಜಾನಲ್ಲಿ 500-600 ರೂಪಾಯಿಲ್ಲಿದೆ ಮಾರ ಅಂತ ಅಂದ್ಕೊಳ್ತೀರಲ್ವ. ಸೊ ಅದನ್ನು ಹಾಗೆ ಅಂದ್ಕೊಂಡು ಬಿಟ್ಬೇಡಿ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾವುದು ಕಡಿಮೆಯಲ್ಲಿ ನಿಮ್ಮೂರಲ್ಲಿ ಸಿಗುತ್ತೋ ಅದು ಅಮೆಜಾನಲ್ಲಿ ಅದು 10 ಪಟ್ಟು ಇರ್ಬೋದು, 20 ಪಟ್ಟು ಇರಲಿ ಮಾರ್ತಿದ್ದಾರಲ್ವ, ಅದನ್ನು ನೋಟ್ ಮಾಡಿಕೊಂಡು ನಿಮ್ಮದೇ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಅಂತ ಮಾಡಿಕೊಂಡು ಫಸ್ಟು ಒಂದು ಉದ್ಯಮ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಂದ ಅದು ರಿಜಿಸ್ಟರ್ ಆಗುತ್ತೆ. ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಳ್ಳಿ. ಬಿಸ್ನೆಸ್ ಓಪನ್ ಅಂದರೆ ನಿಮಗೆ ಫಿಸಿಕಲಿ ಒಂದು ಜಾಗನೇ ಬೇಕಂತ ರೂಲ್ ಏನಿಲ್ಲ. ನಿಮ್ಮ ಮನೆಯದೇ ಫೋಟೋ ಹಾಕ್ಕೊಂಡು ಮನೆಯೇ ನಿಮ್ಮ ಬಿಸ್ನೆಸ್ ಅಂದ್ಕೊಳ್ಳಿ. ಸೊ ರಿಜಿಸ್ಟರ್ ಆದ ನಂತರ GST ನಂಬರ್ಗೆ ಅಪ್ಲೈ ಮಾಡಿ. ಅದು ನಾರ್ಮಲಿ ನಿಮ್ಮ ಸರ್ಕಲಲ್ಲಿ ಕೇಳಿ 4-5 ಸಾವಿರ ಅಮೌಂಟಲ್ಲಿ ಆಗಿಬಿಡುತ್ತೆ ನಾರ್ಮಲಿ. ಆದ ನಂತರ ಏನು ಮಾಡಿ, ಅಮೆಜಾನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಯಾರು ಅದು 30 ರೂಪಾಯಿ ಐಟಮ್ 600 ರೂಪಾಯಲ್ಲಿ ಯಾರು ಮಾರ್ತಿದ್ರಲ್ವ, ನೀವು 500ಕ್ಕೆ ಮಾರಿ. ನೀವೆಂತ ಮೋಸ ಮಾಡ್ತಿಲ್ಲ, ಇನ್ನೂ 100 ರೂಪಾಯಿ ಕಡಿಮೆ ಇದು ಕಡಿಮೆ ಮಾಡಿ ಕಸ್ಟಮರ್ಗೂ ಒಂದು 100 ರೂಪಾಯಿ ಬಚಾವ್ ಮಾಡಿಸ್ತಿದ್ರಿ ನೀವು, ಮತ್ತು ನಿಮ್ಮದು ಪ್ರಾಫಿಟ್ ಮಾಡ್ಕೊಳ್ತಿದ್ರಿ. ಸೊ ಅದು ಒಂದು ಆಯಿತಾ. ಸೊ ಇದೇ ಥರ ಫ್ಲಿಪ್ಕಾರ್ಟ್ಸು ಮತ್ತು ಬೇರೆ ಬದಿಯಲ್ಲಿ ಐಟಮ್ಸ್ ಎಲ್ಲ ತುಂಬ ಸಿಗ್ತವೆ ನಿಮಗೆ ಲೋಕಲಲ್ಲಿ. ಕೆಲವು ತಿಂಡಿ ಪದಾರ್ಥ ಇರ್ಬೋದು. ತಿಂಡಿ ಪದಾರ್ಥ ಅಂದರೆ ಇವತ್ತು ಈಗ ಬೆಳಗ್ಗೆ ಮಾಡಿದರೆ ಸಂಜೆ ಹಾಳಾಗೋದಲ್ಲ. ಕೆಲವು ತಿಂಡಿಗಳು ಇರುತ್ತೆ 15 ದಿನವರೆಗೆ ಹಾಳಾಗೋದಿಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ. ಅದು ಕೋರಿ ರೊಟ್ಟಿ ಇರ್ಬೋದು. ಕೋರಿ ರೊಟ್ಟಿ ಯಾಕೆ ಗೊತ್ತಂದರೆ, ನಾನು ಆ ಸೈಡ್ ಹೋಗಿದ್ದೆ ಬಿಡಿ. ಕೋರಿ ರೊಟ್ಟಿ, ಅದು ರೊಟ್ಟಿ ಅಸಲು ಹಾಳಾಗೋದೇ ಇಲ್ಲ. ನೀವು ಅಮೆಜಾನಲ್ಲಿ ಮಾರ್ಬೋದು. ಅಮೆಜಾನು, ಫ್ಲಿಪ್ಕಾರ್ಟ್ ಮತ್ತು ಯಾವುದು ಎಷ್ಟು ಆನ್ಲೈನ್ ಸೈಟ್ಸ್ ಇದೆ ನಮ್ಮ ಕಡೆ. ಯಾರೆಲ್ಲ ಫುಡ್ಡು ಮಾರ್ತಾರೆ, ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ಕೆಟ್ ಆಗಲಿ, ಮತ್ತು ಟಾಟಾ ನಿಯೋ ಆಗಲಿ, ಇನ್ನೂ ಕೆಲವಿದೆ. ಅಮೆಜಾನ್ ಆಗಲಿ, ಫ್ಲಿಪ್ಕಾರ್ಟ್, ಇವೆಲ್ಲ ಫ್ರೆಶ್ ಅಂತ ಮಾರ್ತವೆ. ಅಮೆಜಾನ್ ಫ್ರೆಶ್ ಅಂತ ಫ್ರೂಟ್ಸ್ ಮಾರ್ತಾರೆ, ಮತ್ತು ವೆಜಿಟೇಬಲ್ಸ್ ಮಾರ್ತಾರೆ, ಇವೆಲ್ಲ ಇರುತ್ತದೆ. ಅದರಲ್ಲಿ ನಿಮ್ಮದು ಎಲ್ಲವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವುದ್ಯಾವುದು ನಿಮ್ಮ ಕಡೆ ಚೀಪ್ ಸಿಗುತ್ತೋ, ಮನೆಯಲ್ಲೇ ಆಗೋದು ಇದು ಇರಲಿ, ನಡೀತು. ನೀವು ಪ್ಯಾಕ್ ಮಾಡಿ ಕೊಡಿ, ಅವರೇ ಪ್ಯಾಕ್ ಮಾಡ್ಕೊಂಡು ಮತ್ತೆ ಅವ್ರ ಲೇಬಲ್ ಎಲ್ಲ ಅವರೇ ಹಾಕ್ಕೊಳ್ತಾರೆ, ಆಯ್ತು ಕೊಂಡೋಗ್ತಾರೆ. ತಿನ್ನೋ ಐಟಮ್ ಮತ್ತೆ ರಿಟರ್ನ್ ಬರೋದಿಲ್ಲ. ನೀವು ಅದೊಂದು ಮೈಂಡಲ್ಲಿ ಇಟ್ಕೊಳ್ಬೇಡಿ, ಅಯ್ಯೋ ರಿಟರ್ನ್ ಬರುತ್ತಂದು. ತಿನ್ನೋ ಐಟಮ್ಸ್ ಆಲ್ಮೋಸ್ಟ್ ರಿಟರ್ನ್ ಬರೋದಿಲ್ಲ. ಅವ್ರು ತಿನ್ನುವವರು ಮನುಷ್ಯರೇ ಅಲ್ವಾ, ಆಲೋಚನೆ ಮಾಡ್ತಾರೆ. ಅದು ಏನೋ ಪ್ರಾಬ್ಲಮ್ ಆದ್ರೂ ಬಿಟ್ಟಾಕಿ ಬಿಡ್ತಾರೆ ಅದನ್ನು. ಓಕೆ, ಸೊ ಇದನ್ನೊಂದು ಫಾಲೋ ಮಾಡಿ. ಇನ್ನೊಂದು ಜೀರೋ ಇನ್ವೆಸ್ಟ್ಮೆಂಟ್ ಇನ್ನೊಂದು ಕೆಲಸ ಇದೆ. ಅಂದರೆ ಅದು ರಿಟರ್ನ್ ಬೇಗ ಸಿಗುತ್ತಂತ ಗ್ಯಾರಂಟಿನೂ ಇಲ್ಲ. ಅದೇ ಏನಿರ್ಬೋದು ಅಂತ ನೀವು ಗೆಸ್ ಮಾಡಲಿಕ್ಕೆ ಏನು ಗೊತ್ತಿಲ್ಲ ನನಗೆ. ಇದೆ ಈಗ ನಾನು ಮಾಡ್ತಿರೋದು. ನಿಮ್ಮ ಹತ್ರ ಕ್ಯಾಮರಾ ಇದೆ ಅಂದರೆ ಮೊಬೈಲ್ಸ್ ಇದೆ, ಚಾರ್ಜಿಂಗ್ ಇದೆ, 1 ರೂಪಾಯಿಗೆ ಯಾರಿಗೆ ಕೊಡಬೇಕಂತ ಇಲ್ಲ.
ಎಂಥ ಭಯನೂ ಇಲ್ಲ. ನಾಚಿಕೆ ಆಗುತ್ತೆ ಆ್ಯಕ್ಚುಲಿ, ನನಗೂ ತುಂಬ ನಾಚಿಕೆ ಆ್ಯಕ್ಚುಲಿ. ಅದಕ್ಕೆ ನಾನು ಬೇಗ ಕ್ಯಾಮ್ರಾ ಕಡೆಯಿಂದ ನೋಡೋದಿಲ್ಲ. ಒಟ್ಟು ನಾನು ಯಾರ ಹತ್ರ ಮಾತಾಡಿದಾಗೆ ಮಾತಾಡ್ತಿದ್ದೇನೆ. ಸೊ ಓಪನ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ, ನಿಮ್ಗೆ ಎಡಿಟ್ ಮಾಡಲಿಕ್ಕೆ ಬಂದರೆ ಮಾಡಿ, ಎಲ್ದಿದ್ರು ಸೀದಾ ಹಾಕಿ. ಅದು ವ್ಯೂಸ್ ಬಂದ ನಂತರ ನಿಮಗೆ ತುಂಬ ಲಾಭ ಇದೆ, ತುಂಬ ಲಾಭ ಇದೆ. ಯಾರೂ ಹೇಳ್ಕೊಡೋದಿಲ್ಲ ನಿಮಗೆ, ಸಬ್ಸ್ಕ್ರೈಬರ್ ಆಗಲಿ ವಿಡಿಯೋದವರಾಗಲಿ. ಇಷ್ಟೆಲ್ಲ ವೀಡಿಯೋಸ್ ದಿನವಿಡೀ ಒಂದು 50 ಎಂತ ಹೇಳ್ತಾರೆ 50-60 ವೀಡಿಯೋಸ್ ಕಂಟಿನ್ಯೂ ಲೈಕ್ ಹೊಡ್ಕೊಂಡು ಶೇರ್ ಹೊಡ್ಕೊಂಡು ನೋಡ್ತಾ ಕೂತ್ಕೊಳ್ತೀರಲ್ವ. ಅದು ಇನ್ಸ್ಟಾಗ್ರಾಮ್ ಆಗಲಿ, ಸ್ನ್ಯಾಪ್ಚಾಟ್ ಆಗಲಿ, ಯಾವುದೋ ಯೂಟ್ಯೂಬ್ ಆಗಲಿ. ಅಷ್ಟು ಟೈಮಲ್ಲಿ ಜಸ್ಟ್ ಒಂದು 10 ನಿಮಿಷ ಇರಲಿ, 15 ನಿಮಿಷ ಇರಲಿ, ಒಂದು ಬ್ಲಾಗ್ ಮಾಡಿ ಕಂಟಿನ್ಯೂ ಮಾಡಿ. ಅಂದರೆ ನಿಮಗೆ ಹಣ ಕೊಡೋದಿಲ್ಲ, ಅದು ಫೇಮಸ್ ಆದರೂ ಆಗಲಿ ಇಲ್ದಿದ್ರಿಲ್ಲ, ಬಟ್ ಯಾವತ್ತಾದರೂ ಒಂದಿನ ಆಗುತ್ತೆ. ಅದು ಒಂದು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೀಗೆ ಥೌಸಂಡ್ಸ್ ಸಬ್ಸ್ಕ್ರೈಬರ್ಸು ತುಂಬ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ, ನಂದು ಇನ್ನೂ ಆಗಿಲ್ಲ ಬಿಡಿ. ಸೊ ಒಂದು ಸಾರಿ ಒಂದು 1000 ಸಬ್ಸ್ಕ್ರೈಬರ್ ಆದ ನಂತರ ಕೆಲವೊಂದು ವೀಡಿಯೋಗಳು ವೈರಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಅಂದರೆ ಅಷ್ಟು ವೈರಲ್ ಆಗಲಿಕ್ಕಿಲ್ಲ, 4000-5000 ವ್ಯೂ ಬಂದ್ರೂ ಸಾಕು, ನಿಮಗೆ ಮಾನಿಟೈಸ್ ಆಗುತ್ತೆ ಪ್ರತಿಯೊಂದು ವೀಡಿಯೋಕ್ಕೆ. ನಾನು ಮೊನ್ನೆ ನೋಡಿದ್ದೆ, ಒಂದೇ ಒಂದು ವೀಡಿಯೋ, ರೊನಾಲ್ಡೋ ಆಗಲಿ ಬೇರೆ ಯಾರೋ ಆಗಲಿ, ನನಗೆ ಹೆಸರು ಹೇಳಲಿಕ್ಕಿಲ್ಲ, ನನಗೂ ಗೊತ್ತಿಲ್ಲ ಸರಿಯಾಗಿ ಕೆಲವ್ರದ್ದು. ಜಸ್ಟ್ ನಾನು ಅವರದ್ದು ಒಂದು ವೀಡಿಯೋ ಯೂಟ್ಯೂಬಲ್ಲಿ ಹೋಗಿ ಅವರ ವೀಡಿಯೋ ಸರ್ಚ್ ಮಾಡಿ, ಯಾವುದು ಒಂದು ವೀಡಿಯೋ URL ಅಂತ ಹೇಳ್ತಾರಲ್ವ, ಶೇರ್ ಮಾಡುವಾಗ ಕಾಪಿ ಮಾಡಬೇಕು. ಕಾಪಿ ಮಾಡಿ ಕ್ರೋಮಲ್ಲಾಗಲಿ ಬೇರೆ ಟ್ಯಾಬಲ್ಲಾಗಲಿ ಅದನ್ನು ಯೂಟ್ಯೂಬ್ ಅರ್ನಿಂಗ್ ಅಂತ ಒಂದು ಹೊಸ ಟ್ಯಾಬ್ ಓಪನ್ ಮಾಡಿ, ಯೂಟ್ಯೂಬ್ ಅರ್ನಿಂಗ್ ಕ್ಯಾಲ್ಕುಲೇಟರ್ ಅಂತ ಓಪನ್ ಮಾಡಿ ಸರ್ಚ್ ಮಾಡಿ, ಅದರಲ್ಲಿ ಪೇಸ್ಟ್ ಮಾಡಿ ನೋಡಿ, ಸರ್ಚ್ ಮಾಡಿ. ನಿಮಗೆ ಒಂದೊಂದು ವೀಡಿಯೋದಲ್ಲಿ ಎಷ್ಟು 1 ಲಕ್ಷದಿಂದ 2 ಲಕ್ಷ ಡಾಲರ್ಸ್ ಕ್ರೆಡಿಟ್ ಆಗುತ್ತೆ ಅವರಿಗೆ, ಅಮೌಂಟ್ ಡೈರೆಕ್ಟ್ಲಿ ಅಕೌಂಟಿಗೆ. ಯಾರಿಗೂ ನೀವು ಟ್ಯಾಕ್ಸಿ ಕೊಡೋದು ಅವಶ್ಯಕತೆ ಇಲ್ಲ, ಯಾರಿಗೂ ಕೇಳೋದು ಅವಶ್ಯಕತೆ ಇಲ್ಲ, ಯಾರಿಗೂ ಹೇಳೋದು ಅವಶ್ಯಕತೆ ಇಲ್ಲ. ಇನ್ನೊಂದು, ನಿಮ್ಮ ಪ್ಯಾಷನ್ ನಾನು ಬಿಡು ಅಂತ ಹೇಳ್ತಾ ಇಲ್ಲ, ನಿಮ್ಮ ಪ್ಯಾಷನ್ಸ್ ಯಾವುದಿದೆ ಅಲ್ವಾ. ಫಾರ್ ಎಕ್ಸಾಂಪಲ್, ನಿಮಗೆ ಡಾಕ್ಟರ್ ಆಗಲಿಕ್ಕಿದೆ, ಇಂಜಿನಿಯರ್ ಆಗಲಿಕ್ಕಿದೆ, ಎಲೆಕ್ಟ್ರಿಷಿಯನ್ ಇದೆ, ನಿಮ್ಮ ಡ್ರೈವರ್ ಆಗಿದೆ, ವಾಟ್ ಎವರ್, ಅದು ನಿಮ್ಮ ಫಾಲೋವನ್ನು ಬಿಡಬೇಡಿ, ಅದನ್ನು ಕಂಟಿನ್ಯೂ ಮಾಡಿ. ಅದನ್ನು ನಾನು ಬಿಡು ಅಂತ ಹೇಳೋದೇ ಇಲ್ಲ, ಯಾಕೆಂದರೆ ಅವರವರ ಪ್ಯಾಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಬ್ಲಾಗ್ಸ್ ಆ್ಯಂಡ್ ದ ಅದರ್ ಥಿಂಗ್ಸ್. ಓಕೆ, ಸೊ ನೀವು ಅದನ್ನು ಮಾಡ್ತಾ ಬ್ಲಾಗ್ ಮಾಡಿ, ಒಂದು ವೇಳೆ ಒಳ್ಳೆ ಆದರೆ ನಿಮಗೆ ಬೇರೆಯವ್ರ ಹತ್ರ ಅಮೌಂಟ್ ಕೇಳೋದಾಗಲಿ ಅದು ತುಂಬ ತಪ್ಪಿತ್ತು. ಅದಂತ ಹೇಳಿ ನಾನು ಇವತ್ತಿಗೆ ಮುಗಿಸ್ತಿದ್ದೆ. ನಾನು ಇನ್ನು ಮುಂದೆ ನಾನು ಆವಾಗ ಬರ್ತಾ ಇರ್ತೇನೆ, ಕನ್ನಡದಲ್ಲಿ, ತೆಲುಗಲ್ಲಿ, ತುಳು ಹೇಗೆ ಬರುತ್ತಂತ ಕೇಳಬೇಡಿ, ನಾನು ಆಲ್ರೆಡಿ ಹೇಳಿದ್ನಲ್ವ. ಸೊ ಅಲ್ಲಿ ಇದ್ದುಕೊಂಡು ನಾನು ಕಲ್ತ್ಕೊಂಡು ಬಿಟ್ಟಿದ್ದೆ. ಹೀಗೆ ಅವ್ರ ಜೊತೆಗೆ ಇದ್ಕೊಂಡು ದಕ್ಷಿಣ ಕನ್ನಡದವ್ರ ಜೊತೆಗೆ ಇದ್ಕೊಂಡು ಕಂಪ್ಲೀಟಾಗಿ ಬರುತ್ತೆ. ಮಧ್ಯದಲ್ಲಿ ಬರೋದಿದ್ದರೆ ನಾನು ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತೇನೆ. ಸೊ ಥ್ಯಾಂಕ್ ಯು, ಬಾಯ್.